ನಿನ್ನೆ ನೀವು ಮನೆಯಿಂದ ಆಚೆ ಬಂದಿರೋದು ಜನನೂ ನೋಡಿರ್ತಾರೆ, ಪ್ರೋಮೋದಲ್ಲೂ ನಾವು ನೋಡಿದ್ವಿ. ಯಾಕೆ ಅಂಥ ದೃಢ ನಿರ್ಧಾರ ಮಾಡಿದ್ರಿ, ಬಂದೇ ಬಿಡಬೇಕು, ಅಷ್ಟು ಬೇಜಾರಾಯಿತು ನಿಮ್ಗೆ? ಅಲ್ಲಿ ಉಸಿರುವಳ್ಳಿ ಅಂತ ಟೈಟಲ್ ಕಾರ್ಡ್ ಕೊಟ್ಟಿದ್ದಿರ್ಬೋದು, ಧನುಷ್ ಅವ್ರು ಹೇಳಿದ ರೀಸನ್ನು, ಮತ್ತು ಸುದೀಪ್ ಸರ್ ನಿಮ್ಗೆ ವಿ ಟಿ ತೋರಿಸಿ ನಡೆ ನುಡಿ ಅನ್ನೋ ಇದ್ರ ಕಾನ್ಸೆಪ್ಟ್ ಮೇಲೆ ವಿ ಟಿ ತೋರಿಸಿ ಮಾತಾಡಿದ್ದು ಅಷ್ಟು ಮಟ್ಟಿಗೆ ಮನಸ್ಸಿಗೆ ಹಚ್ಕೊಂಡ್ರ, ಪರ್ಸ್ನಲ್ ಆಗಿ ತೊಗೊಂಡ್ರ, ಹೋಗೇ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾಕೆ? ನನಗೆ ಈಗ ಅವರು ಧನುಷ್ ಅವರು ಉಸಿರುವಳ್ಳಿ ಅಂದಿತ್ತಾಗ್ಬೋದು ಅಥವಾ ಕಾವ್ಯ ಗಿಲ್ಲಿ ಅಂದಿತ್ತಾಗ್ಬೋದು, ಅದು ಯಾವುದ್ರಲ್ಲೂ ಬೇಜಾರಿಲ್ಲ. ಯಾಕೆಂದರೆ ನಾವು ಅದೊಂದು ಟಾಸ್ಕ್ ಅಷ್ಟೇ. ಅವರು ನಮ್ಗೆ ಏನೋ ಒಂದು ಕೊಡಬೇಕಾಯ್ತು, ನಾವು ಅವ್ರಿಗೊಂದು ಕೊಡಬೇಕಾಗ್ತದೆ. ಅದು ನಿಜವಾದ ಕಾರಣ ಅಲ್ಲ. ಮತ್ತು ಗಿಲ್ಲಿ ಕಾವ್ಯ ಇಲ್ಲಿ ಹೊರಗಡೆ ಹೆಂಗೆ ಜನಗಳಿಗೆ ಟೆಲಿಕಾಸ್ಟ್ ಆಗಿದೆ ಅದು ನನಗೆ ಗೊತ್ತಿಲ್ಲ. ಅದು ನಾವು ತುಂಬ ಆತ್ಮೀಯವಾಗಿದ್ದೋ 3 ಜನನೂ. ಗಿಲ್ಲಿ ನನ್ನ ತಂಗಿ ಅಂತ ಕರೆಯುವೆ, ಅಣ್ಣ ಅಂತ ಕರೆಯೋರು. ಗಿಲ್ಲಿ ನಾವು ಇಲ್ಲಿಂದನೂ ತುಂಬ ಆತ್ಮೀಯರಾಗಿರೋದ್ರಿಂದ ನಾವು ಅಲ್ಲಿ ಏನು ಮಾಡಿದ್ರು ಅಲ್ಲಿ ಫನ್ನಿಯಾಗಿ ಅಷ್ಟೇ ಮಾಡ್ತಾಯಿತ್ತು, ತುಂಬ ಚೆನ್ನಾಗಿದ್ದು. ಆದರೆ ನಾನು ಹೊರಗಡೆ ಬರೋಕ್ಕೆ ಏನು ಕಾರಣ ಅಂದರೆ, ನಾನು ಅಲ್ಲಿ ಸುದೀಪ್ ಸರ್ ಕೇಳಿದ್ರು ಏನಕ್ಕೆ ಬಂದ್ರಿ ಅಂತ, ಬಟ್ ನಾನು ಹೇಳಿಲ್ಲ. ಒಟ್ಟಿನಲ್ಲಿ ನನ್ನಂತನಿಗೆ ಬಿಗ್ ಬಾಸ್ ಅಲ್ಲ, ನನಗೆ ಬಟ್ ಅದನ್ನ ನಾನು ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ನೋಡೋಣ, ಇನ್ನೊಂದು ವೇದಿಕೆ ಎಲ್ಲರೂ ಸಿಗ್ತದೆ, ನಾನು ಖಂಡಿತ ಹೇಳ್ತೀನಿ. ಬಟ್ ಬಿಗ್ ಬಾಸ್ ಅಲ್ಲ, 100% ಒಂದು ವಾರದಿಂದ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ನಾನು ಡಿಸೈಡ್ ಮಾಡಿದೆ ಅವತ್ತು. ನನಗೆ ಉತ್ತಮನೂ ಸಿಕ್ಕಿತ್ತು. ಉತ್ತಮ ಅಂದರೆ ಚೆನ್ನಾಗಿ ಆಡ್ತಾರೆ, ಈ ವಾರದಲ್ಲಿ ತುಂಬ ಇವರು ಚೆನ್ನಾಗಿ ಆಡ್ತಾರೆ ಅಂತಲೇ ಎಲ್ಲ ಉತ್ತಮ ಕೊಟ್ಟಿತ್ತು. ಆ ಉತ್ತಮನ ತಗೊಂಡಿದ್ದೆ. ನನಗೆ ಒಂದು 4-5 ದಿನದಿಂದಲೂ ಕಾಡ್ತಾಯಿತ್ತು, ನನಗಲ್ಲ ಬಿಗ್ ಬಾಸು, ನಾನು ಹೋಗಬೇಕು ಅಂತ ಹೇಳ್ಕೊಂಡು ನಾನೇನು ಮಾಡಿದೆ, ಯಾರಿಗೂ ಗೊತ್ತಾಗ್ದಂಗೆ ಬಂದ್ಬಿಟ್ಟು ಡೋರ್ನ ಇದು ಮಾಡಿಬಿಟ್ಟು ಓಪನ್ ಮಾಡಿ ಅಂದರೆ, ಬಟ್ ಅಲ್ಲಿ ತೆಗಿನಿಲ್ಲ. ತುಂಬ ತೆಗಿರಿ ಅಂದರು, ತೆಗಿನಿಲ್ಲ ಅವರು. ಅವಾಗ ನಮ್ಮ ಸಹಪಾಠಿಗಳೆಲ್ಲ ಬಂದು ಮೇನ್ ಡೋರ್ ಏನಿತ್ತು ಅದು ಓಪನ್ ಇತ್ತು ಆಲ್ರೆಡಿ, ಅರ್ಧ ಓಪನ್ ಆಯಿತು. ಅದರಿಂದ ಒಳಗಡೆ ಹೋಗ್ಬಿಟ್ಟು ಒಳಗಡೆ ಇನ್ನೊಂದು ಡೋರ್ ಇದೆ, ಅದು ತೆಗ್ದಿದ್ರೆ ಡೈರೆಕ್ಟ್ ಬಂದೇ ಬಿಡುವೆ. ನಾನು ಸ್ಟೇಜ್ ಮೇಲೂ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಡೈರೆಕ್ಟ್ ಬಂದೇ ಬಿಡುವೆ. ಬಟ್ ಆ ಡೋರೇ ನನಗೆ ತೆಗಿನಿಲ್ಲ, ನಾನು ಅಷ್ಟೊಂದು ಇದು ಮಾಡಿದ್ರು. ಅಷ್ಟರೊಳಗೆ ಎಲ್ರಿಗೂ ಕೇಳಿಸ್ಬಿಟ್ಟು ಎಲ್ಲ ಹಿಂದೆಯಿಂದ ಬಂದ್ಬಿಟ್ರು. ಯಾಕೆ ಏನು ಚಂದ್ರಣ್ಣ ಏನು ಇದ್ದಕ್ಕಿದ್ದಂಗೆ ಹಿಂಗೆ ಮಾಡ್ತಿದ್ದೆ ಹಂಗೆ ಅಂತ ಎಷ್ಟೋ ಜನ ಕೇಳಿದ್ರು. ನಾನು ಹೇಳಲಿಲ್ಲ. ಸುದೀಪ್ ಸರ್ಗೂ ಕೇಳಿದ್ರು, ನಾನು ಸುದೀಪ್ ಸರ್ಗೆ ಹೇಳಿದೆ, ಸರ್ ನಾನು ಹೋಗ್ತೀನಿ, ನನಗೆ ಆಗ್ತಾಯಿಲ್ಲ, ನಾನು ಹೋಗ್ತೀನಿ ಅಂದೆ. ಇಲ್ಲ, ನೀವು ಹಂಗಂದ ತಕ್ಷಣ ಕಳಿಸ್ಕೊಡೋಕ್ಕಾಗೋದಿಲ್ಲ, ಜನನೇ ಡಿಸೈಡ್ ಮಾಡಬೇಕು. ನೀವು ಅಲ್ಲಿರಬೇಕು ಅಂದರೆ ಜನಗಳು, ನೀವು ಬರಬೇಕು ಅಂದ್ರೆ ಜನಗಳು, ಅಲ್ಲಿ ತನಕ ಆಗೋದಿಲ್ಲ, ನೀವು ಇರಬೇಕು ಅಂದರು. ಇಲ್ಲ, ನಾನು ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡು ನಾನು ಬಂದೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಪ್ರೊಜೆಕ್ಟ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಹೆಂಗಾಗಿದೆ ಅಂದರೆ, ನೀವು ಒಂದು 2-3 ಸತಿ ಮಾತಾಡಿದ್ದಾರೆ, ನಾಮಿನೇಷನ್ ಅಂತ ತೊಗೊಂಡಿಲ್ಲದೆ ಇರ್ಬೋದು, ಹೆಸರು ಸೂಚಿಸೋವಂಥ ಸಂದರ್ಭದಲ್ಲಿ ಗಿಲ್ಲಿ ಹೆಸರು, ಕಾವ್ಯ ಹೆಸರು ಬಂದಿದೆ. ಆಮೇಲೆ ಮಾತಾಡುವಾಗಲೂ ಈಗ ಅಶ್ವಿನಿ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಹೇಳ್ತೀರಾ, ಕಾವ್ಯನೂ ಬುದ್ಧಿ ಹೇಳ್ಬೇಕು, ನಾನಾದರೆ ಹೇಳ್ತೀನಿ, ಒಂದು 2-3 ಸತಿ ಅದು ಮಾತು ಬಂದಿರೋದಕ್ಕೆ. ಇಲ್ಲಿ ಹೆಂಗೆ ಪ್ರೊಜೆಕ್ಟ್ ಆಗಿದೆ ಅಂದರೆ, ನೀವು ಸೇಫ್ ಆಗೋಕ್ಕೆ ಗಿಲ್ಲಿ ಹೆಸರು ಮತ್ತು ಕಾವ್ಯ ಹೆಸರು ತಗೋತೀರ, ಯಾಕಂದರೆ ಅವ್ರೇನು ಅಂದ್ಕೊಳ್ಳಲ್ಲ, ನಿಮಗೆ ಪರಿಚಯ ಇರೋರು. ಇವರೆಲ್ಲ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಅಥವಾ ಮಾತಾಡೋದು ಜಾಸ್ತಿ, ಅದಕ್ಕಾಗಿ ಅವ್ರ ಹತ್ರ ಸೇಫ್ ಆಗಕ್ಕೆ ನೀವು ಇವ್ರ ಹೆಸರು ತಗೋತಿದ್ದೀರಾ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರೋದು. ನಿಮಗೆ ಆ್ಯಕ್ಚುಲಾಗಿ ಏನು, ನಿಮ್ಗೇನು ಅನಿಸ್ತಿತ್ತು ಒಳಗೆ? ನಾವು ಒಳಗಡೆ ತುಂಬ ಜಾಲಿಯಾಗೇ ಇದ್ದು. ಯಾಕೆಂದರೆ ನಮಗೆ ಈ ಥರ ಹೋಯ್ತು ಅನ್ನೋದು ಗೊತ್ತಿಲ್ಲ. ಅದೇ ಅಲ್ಲ, ನಾನು ಸೇವಾಕ್ಕೆ ಆ ಥರ ಈ ಥರ ಅಂತೂ ಸತ್ಯವಾಗ್ಲೂ ಅಲ್ಲ. ಅವ್ರ ಆಟ ಅವ್ರಿಗೆ, ನಮ್ಮ ಆಟ ನಮಗೆ. ಅಂದರೆ ನಾವು 3 ಜನ ಹೇಗಿದ್ದು ಅಂದರೆ, ಗಿಲ್ಲಿ ಏನೋ ತಮಾಷೆಗೆ ರೇಗಿಸಿದ್ರೆ, ಅಣ್ಣ ನಾನು ಗಿಲ್ಲಿ ರೇಗಿಸ್ತಾನೆ, ಆಗಲ್ಲ ನನ್ನ ತಂಗಿ ರೇಗಿಸಿ ಮಗ ಸರಿ ಇರಲಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ ಅಂದರೆ, ಇದೆಲ್ಲ ನಾವು ಏನು ಮಾಡಿದ್ರು ಫನ್ನಿಯಾಗಿ. ಯಾಕೆಂದರೆ ನಮ್ಮದು ತುಂಬ ಬಾಂಡಿಂಗ್ ಹೊರಗಡೆ ಇದ್ದಾಗಲೂ ಚೆನ್ನಾಗಿತ್ತಲ್ಲ ಗಿಲ್ಲಿ ಜೊತೆ. ಅದರಿಂದ ಎಲ್ಲರ ಬಸ್ಸರು ಅಣ್ಣ ನನ್ನ ಹೆಸರು ಬರ್ತಾವೆ ನೋಡು ಅಂತ ಅನ್ನೋದು, ಮಗ ಇನ್ನೊಂದು ಸಲ ಬರೋ ಹೊಡೆದಾಕ್ಬಿಡ್ತೀನಿ, ಹೊರಗಡೆ ಏನು ಅಂದ್ಕೊಳ್ಳಿಕ್ಕಿಲ್ಲ ನನ್ನ ತಂಗಿ ಬಗ್ಗೆ. ಹಿಂಗೆ ತಮಾಷೆಗೆ ಹೋಗಿರದೆ ವಿನಯ್. ಈಗ ಗಿಲ್ಲಿ ನನಗೆ ಎಷ್ಟೋ ಸಲ ಹೊಡೆದವನೇ ಬೋದವನೇ, ಅದೆಲ್ಲ ಸೀರಿಯಸ್ ಅಲ್ಲ, ತಮಾಷೆ, ಒಂದು ಫ್ರೆಂಡ್ಲಿ ಅಷ್ಟೇ. ಈಗ ನನ್ನ ತೊಡೆ ಮೇಲೆ ಕಾಲು ಹಾಕವನೇ, ಹೊಡೆದವನೇ, ಹಿಂಗೆ ಅದೆಲ್ಲ ಸೀರಿಯಸ್ ಅಂತಲ್ಲ. ಇದೇನು ಚಂದ್ರಣ್ಣನ ಕೆಪಲ್ ಕೊಡ್ಬಿಟ್ಟ ಅಂತ ಅಲ್ಲ. ಅಲ್ಲಿ ನಾವೆಲ್ಲ ಫ್ರೆಂಡ್ಲಿಯಾಗಿ ಏನೇ ಆಟ ಆಡೋದು ಅದು ಮಜವಾಗಿ ನಾವು ಮಾಡ್ತಾಯಿತ್ತು. ಬಟ್ ಇಲ್ಲಿ ಯಾವ ರೀತಿ ಜನಗಳು ಯಾವ ರೀತಿ ಅರ್ಥ ಮಾಡ್ಕೊಂಡವ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಪ್ರೊಜೆಕ್ಟ್ ಆಗೈತೆ ಅಂತ ನನಗೆ ಗೊತ್ತಿಲ್ಲ. ಯಾವ ರೀತಿ ತೋರಿಸವ್ರೆ ಅಂದರೆ ತೋರಿಸೋದ್ರ ಮೇಲೂ ಡಿಪೆಂಡ್ ಆಗ್ಬೋದು ಅಂತ ಅನ್ಕೋತಿದೆ. ನಾವಲ್ಲಿ ನಾನಂದೆ ಅಂದ್ಬಿಟ್ಟು ನಾವು ಯಾವತ್ತೂ ಬೇಜಾರಾಗಿಲ್ಲ, ಎಲ್ಲ ಚೆನ್ನಾಗೇ ಇದ್ದು. ಗಿಲ್ಲಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಬಂದಮೇಲೆ ಸುಮಾರು ಜನ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು ಗಿಲ್ಲಿ ಅವ್ರನ್ನ ಅನ್ನೋದೊಂದು ಮಾತು. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅದು ನಿಮಗೆ ಒಳಗಡೆ ಇರೋರಿಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಕಾಣಿಸಿರೋದಂತೂ ಹಾಗೇನೆ. ಅಂದರೆ ಪ್ರತಿಯೊಂದು ವಿಷಯ ಅಲ್ಲಿ ತನಕ ಗಿಲ್ಲಿ ಕಾಮಿಡಿಗೆ ನಗ್ತಿದ್ದವರು ಮನೆಯವರು, ಅದಾದ್ಮೇಲಿಂದ ಗಿಲ್ಲಿ ಹೀಯಾಳಿಸ್ತಾನೆ, ಗಿಲ್ಲಿ ಕಾಮಿಡಿ ಹರ್ಟ್ ಆಗುತ್ತೆ, ನಗ್ಸೋ ಥರ ಇರಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು ಅಷ್ಟೂ ಜನ.
ಎಲ್ಲರೂ ಗಿಲ್ಲಿ 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 ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು. ಜೊತೆಗೆ ಒಂದೆರಡು ಸತಿ ಕಾವ್ಯ ಅವರ ಹೆಸರನ್ನು ತೊಗೊಳಕ್ಕೆ ಶುರು ಮಾಡಿದ್ರು. ನಿಮಗೆ ಏನು ಅನಿಸುತ್ತೆ, ನಿಜವಾಗ್ಲೂ ಗಿಲ್ಲಿ ಅವ್ರ ಕಾಮಿಡಿ ಹರ್ಟ್ ಆಗ್ತಿತ್ತು? ಯಾಕಂದರೆ ಆಡಿಯನ್ಸಾಗಿ ನಮಗೆ ನೋಡೋರಿಗೆ ಯಾವತ್ತೂ ಅದು ಹರ್ಟ್ಫುಲ್ ಅಂತ ನಮಗೆ ಅನಿಸಿಲ್ಲ. ಆ ಥರ ಬೇಜಾರು ಮಾಡೋಕ್ಕೆ ಮಾಡ್ತಿದ್ದಾರೆ ಅಂತ ನಮಗಂತೂ ಆಡಿಯನ್ಸಾಗಿ ಕಾಣಿಸಿರ್ಲಿಲ್ಲ. ಅದು ಎಂಟರ್ಟೈನಿಂಗ್ ಆಗಿ ಇರ್ತಿತ್ತು. ಬಟ್ ಒಳಗಡೆ ಅದನ್ನು ಎಷ್ಟು ಎಡಿಟ್ ಮಾಡಿದಾರೋ ನಮಗೂ ಗೊತ್ತಿಲ್ಲ. ನಿಮ್ಗೇನು ಅನ್ಸುತ್ತೆ, ನಿಜವಾಗ್ಲೂ ಹರ್ಟ್ ಆಗೋ ಥರ ಮಾಡ್ತಿದ್ರ ಅವರು? ನೋಡಿ, ಒಂದು ಮಾವಿನ ಮರದಲ್ಲಿ ಚೆನ್ನಾಗಿರೋ ಮಾವಿನ ಹಣ್ಣಿಗೆ ಜಾಸ್ತಿ ಜನ ಕಲ್ಲು ಹೊಡೆಯೋದು, ಕೊಳ್ತೋಗಿರೋದು ಕೂಡ ಇಲ್ಲ. ಹಂಗೆ ಈಗ ಅಲ್ಲೊಂದು ಆಟ ಅಂತ ಬಂದಾಗ ಯಾರು ತುಂಬ ಸ್ಟ್ರಾಂಗ್ ಆಗವ್ರೆ ಅವ್ರನ್ನ ವೀಕ್ ಮಾಡಬೇಕು, ಅವ್ರನ್ನ ಹೇಗಾರ ಮಾಡಿ ವೀಕ್ ಮಾಡಿ ನಾವು ಮುಂದೆ ಹೋಗ್ಬೇಕು ಅನ್ನೋದೇ ಅಲ್ಲಿರ್ತದೆ. ಅದರಿಂದ ಚೆನ್ನಾಗಿ ಅವ್ನು ಗಿಲ್ಲಿ ಆಡ್ತಾನೆ ಅಂದ್ಬಿಟ್ಟು ಎಷ್ಟೋ ಜನ ಟಾರ್ಗೆಟ್ ಮಾಡಿರ್ಬೋದು, ಅವ್ನಿಗೇನೋ ಅಳ್ಸೋದು, ಅವನ್ನ ಡಮ್ಮಿ ಮಾಡಬೇಕು ಅಂತ. ಅದು ಬಿಟ್ಟರೆ ಆ ಥರ ಏನಿಲ್ಲ. ಗಿಲ್ಲಿ ಸ್ಟ್ರಾಂಗ್ ಅವನೇ, ಯಾರು ಏನೇ ಮಾಡಿದ್ರು ಅವ್ನು ಯಾರನ್ನೂ ಬಿಡೋದಿಲ್ಲ. ಈಗ ಧ್ರುವಂತರನ್ನ ಆಗ್ಬೋದು, ತುಂಬ ರೇಗಿಸ್ತಾನೆ, ಚೀಟೆ ಮಾಡ್ತಾನೆ. ನಾನು ಅವ್ನಿಗೆ ಗಿಲ್ಲಿಗೆ ಒಂದು ಹೇಳಿದೆ, ಅಂದರೆ ಎಲ್ಲರೂ ಸಮ್ಮುಖದಲ್ಲೆಲ್ಲ ಒಂದು ಕಿವಿ ಮಾತು ಹೇಳಿದೆ, ಗಿಲ್ಲಿ ನೀನು ತುಂಬ ಕಾಮಿಡಿ ಚೆನ್ನಾಗಿ ಮಾಡ್ತೀನಿ ಅಂದರೆ ರಿಯಲಿ ಜನಗಳಿಗೆ ತುಂಬ ಖುಷಿ ಆಗ್ತದೆ, ಜನಗಳ ಪ್ರೀತಿ ಚಪ್ಪಾಳೆ ಗಳಿಸ್ತೀಯ. ಆದರೆ ಇಲ್ಲಿ ಕೆಲವ್ರನ್ನ ರೇಗಿಸ್ದಾಗ ಅವರು ತುಂಬ ಫೀಲ್ ಆಗ್ತಾಯಿದ್ದಾರೆ, ಜಾಸ್ತಿ ರೇಗಿಸ್ಬೇಡ ನೀನು. ಯಾಕೆಂದರೆ ಅವು ಇನ್ನೊಬ್ರನ್ನ ರೇಗಿಸ್ಬಿಟ್ಟು ನೀನು ನಗೋದು ಅಂದರೆ ಅದು ಅವ್ರನ್ನೇ ಇರಿಟೇಷನ್ ಮಾಡ್ದಂಗೆ ಮಾಡಬೇಡ ಅಂತಲೂ ಒಂದಿದೆ. ಒಂದು ಸರಿ ಈಗ ಧ್ರುವನ ವಿಚಾರದಲ್ಲಿ ಆಗ್ಬೋದು, ಧ್ರುವನ ದಿನ ಪೂರ್ತಿ 2 ದಿನ 3 ದಿನ ಹಿಂಗೆಲ್ಲ ಡ್ರಿಲ್ಲಿಂಗು ಆಯ್ ಬಾಸ್ ಅನ್ಕಂಡೆ ಅದು ಏಳ್ಸಿ ಕೊನೆ ದಿನ ಏನಾಯಿತು ಅಂದರೆ ಅದು ಧ್ರುವಂತಗೂ ಅವನಿಗೂ ಮಾತು ವಾದ ಜಗಳ ಆಗ್ಬಿಟ್ಟಿತ್ತು. ನೀನು ಕಾಮಿಡಿ ಮಾಡು, ನನ್ನ ಯಾಕೆ ಹೆಸರು ತಗತ್ತೆ, ನನಗೆ ಯಾಕೆ ಹರ್ಟ್ ಆಗತ್ತರ ನೀನು ಕಾಮಿಡಿ ಮಾಡ್ತೀಯಾ? ಕಾಮಿಡಿ ಅಂದರೆ ಇನ್ನೊಬ್ರನ್ನ ಹರ್ಟ್ ಮಾಡೋದಲ್ಲ ಅಲ್ವಲ್ಲ. ಆ ವಿಚಾರದಲ್ಲಿ ಧ್ರುವಂತರಿಗೂ ಅವ್ರಿಗೂ ಜಗಳ ಆಗಿತ್ತು, ಅಶ್ವಿನಿ ಮೇಡಮ್ರಿಗೂ ಅವ್ರಿಗೂ ಜಗಳ ಆಗಿತ್ತು, ರಘುವಣ್ಣವ್ರಿಗೂ ಗಿಲ್ಲಿಗೂ ಜಗಳ ಆಗಿತ್ತು. ನೀನೇನೇ ಕಾಮಿಡಿ ಮಾಡು, ನಮ್ಮ ಕಾಮಿಡಿ ಹೇಗಿರಬೇಕು ಅಂದರೆ ನಾವು ಕಾಮಿಡಿ ಮಾಡಿದ್ರೆ ಶತ್ರುಗಳು ನಗೋ ಥರ ಇರಬೇಕು. ಅದು ರಘುವಣ್ಣವ್ರಿಗೂ ತುಂಬ ಸಲ ಅಲ್ಲಿ ಒಂದು ಬಿಗ್ ಬಾಸಲ್ಲಿ ಅಂದರೆ ಒಬ್ಬರು ಬೈಯಂಗಿಲ್ಲ ಹೊಡೆಯಂಗಿಲ್ಲ ಅಂತ ರೂಲ್ಸ್ ಐತಿಲ್ಲ. ರಘುವಣ್ಣವ್ರಿಗೂ ಅಷ್ಟೇ, ಕಣ್ಣು ಹತ್ರನೇ ಹೋಗೋದು, ಗುಳ್ಳೆಗಿದೆ ಆಗ್ಬಿಡ್ತೀನಿ ಅದು. ಆಗ ಅದೇನಾಗ್ಬಿಡ್ತದೆ ಅಂದರೆ ತುಂಬ ತಾಳ್ಮೆ ಇರ್ತದೆ, ತುಂಬ ಜಾಸ್ತಿ ಅದಾಗ್ಬಿಡ್ದಾಗ ಏನಾಗ್ಬಿಡ್ತದೆ ಅಂದರೆ ತಿರುಗಿ ಬಿದ್ದುಬಿಡ್ತಾರೆ. ಆ ಥರ ಅವ್ರು 3 ಜನದ ವಿಚಾರದಲ್ಲೂ ರಘುವಣ್ಣ, ಅಶ್ವಿನಿ ಮೇಡಮು, ಧ್ರುವಂತು ಅವ್ರು 3 ಜನ ಜೊತೆನೂ ಆ ಥರ ವಾದ ವಿವಾದ ಎಲ್ಲ ಜಾಸ್ತಿ ಆಗಿದೆ. ಒಂದು 2-3 ಸತಿ ಕಣ್ಣೀರು ಹಾಕಿದ್ದೀರಾ ಸರ್ ನೀವು ಒಳಗೆ? ಅಷ್ಟು ಬೇಜಾರಾಗಿದ್ದ ವಿಷಯ ಯಾವುದು ಅಂದರೆ, ಈಗ ನಾವು ನೋಡಿರೋದು ಬಿಟ್ಟು ತುಂಬ ಪರ್ಸ್ನಲಾಗಿ ಮನೆ ಏನಾದರೂ ನೆನಪಾಗಿ ಹತ್ತಿದ್ದೀರಾ, ಅಥವಾ ನೀವು ಪಟ್ಟಿರೋ ಕಷ್ಟ, ನೀವು ಹಳ್ಳಿಯಿಂದ ಬಂದಿರೋದು, ತುಂಬ ಕಷ್ಟಪಟ್ಟು ಇಷ್ಟು ವರ್ಷ ಸಾಧನೆ ಮಾಡಿ ಇಲ್ಲಿ ತನಕ ಬಂದಿರೋದಕ್ಕೆ ತುಂಬ ಟೈಮ್ ತೊಗೊಂಡಿರ್ತಾರೆ, ತುಂಬ ಎಫರ್ಟ್ಸ್ ಹಾಕಿರ್ತೀರ, ಅದನ್ನೇನಾದರೂ ನೆನೆಸ್ಕೊಂಡು ಬೇಜಾರಾಯ್ತಾ? ಪರ್ಸ್ನಲಾಗಿ ಯಾವ ವಿಷಯಕ್ಕೆ ತುಂಬ ಬೇಜಾರಾಯಿತು ಬಿಗ್ ಬಾಸ್ ಮನೇಲಿ? ನನಗೆ ಅದನ್ನೇ ಒಂದು ಪತ್ರದ ವಿಚಾರ ಬಂದಾಗ ತುಂಬ ನೋವಾಯಿತು. ಆಮೇಲೆ ಇನ್ನೊಂದು ಸಲ ಯಾವ ವಿಚಾರದಲ್ಲಿ ಹತ್ತಿದೆ, ಮದುವೆಯಲ್ಲಿ ಎಲ್ಲೋ ಒಂದು ನೆನಪಾದಾಗ ಹತ್ತಿರ್ಬೋದು. ಬಟ್ ಪತ್ರ ಅಂದ ತಕ್ಷಣ ಅದೇ ನಮ್ಮ ತಂದೆ ಸತ್ತು 12 ವರ್ಷ ಆಯ್ತಲ್ಲ, ಅವ್ರದ್ದೇನೋ ಪತ್ರದ ವಿಚಾರ ಅಂತ ಬಂದಾಗ ಅವರು ಕೊನೆ ಸಾಯೋ ಟೈಮಲ್ಲಿ ಒಂದು ಪತ್ರ ಬರೆದಿದ್ರು, ಒಂದು 4-5 ಲೈನು, ಹಿಂಗೆ ಚೆನ್ನಾಗಿರ್ರಿ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋ ಅನ್ನೋ ಥರ ಬರ್ತಿದ್ರು. ಯಾಕಂದರೆ ಅವ್ರ ಗಂಟ್ಲು ಆಪ್ರೇಷನ್ ಆಗಿತ್ತು ನೋಡಿ ನಮ್ಮ ತಂದೆಯವ್ರಿಗೆ, ಮಾತು ಹೊರಟೋಗ್ಬಿಟ್ಟಿತ್ತು ನಮ್ಮ ತಂದೆಯವ್ರಿಗೆ, ಅವ್ರಿಗೆ ಮಾತು ಬರ್ತಿರಲಿಲ್ಲ. ಆವಾಗ ಮಾತಾಡೋ ಮಾತನ್ನೇ ಬರೆದು ಹಿಂಗೆ ಹೇಳಿದರು. ಅದನ್ನು ನಾವು ಜೋಪಾನವಾಗಿ ಇಟ್ಕೊಂಡಿದ್ದೀವಿ. 12 ವರ್ಷ ಆದರೂ ಒಂದು ನೆನಪು ನಮ್ಮ ತಂದೆದು ಅಂತ. ಪತ್ರ ಅಂದ ತಕ್ಷಣ ಬೈ ಚಾನ್ಸ್ ಆ ಪತ್ರನೇ ಮನೆಯಿಂದ ಏನಾರು ತರಿಸ್ಬಿಟ್ಟಿದ್ರೆ, ಅಥವಾ ನಮ್ಮ ತಾಯಿ ಏನೋ ಒಂದು, ಈಗ ಅದಾದಮೇಲೆ ಎಷ್ಟೋ ವರ್ಷ ಆಗುತ್ತೆ, 12 ವರ್ಷ ಆಗುತ್ತೆ, 12 ವರ್ಷದಿಂದ ಪತ್ರ ಅನ್ನೋದೇ ಇಲ್ಲ. ಈಗೆಲ್ಲ ಮೊಬೈಲ್ ಒಂದು ಬರೋದ್ರಿಂದ ಪತ್ರ ಅನ್ನೋದಿಲ್ಲ. ಆ ಪತ್ರ ಆದಮೇಲೆ ನೆಕ್ಸ್ಟ್ ಪತ್ರ ನಮ್ಮ ತಾಯಿ ಏನಾರು ಬರೆದಿದ್ರೆ ಈ ಥರ ಒಂದು ಭಯ ಆವತ್ತು. ಬೈ ಚಾನ್ಸ್ ನಮ್ಮ ತಂದೆ ಬರೆದಿರೋ ಪತ್ರನ ಅವ್ರದ್ದು ಹಾಕ್ಬಿಟ್ರೆ ಯಪ್ಪ ಅಂತ ಮೆಮೊರಿ ಹಾಳು ಮಾಡ್ಕೊಬಿಡ್ತೀನಲ್ಲಪ್ಪ ಅಂತ ತುಂಬ ಸಂಕಟ ಆಯಿತು. ಅವಾಗ ಒಂಚೂರು ಜಾಸ್ತಿನೇ ಅಳು ಬಂದ್ಬಿಡ್ತಾವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.